ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯು ಜಿ ಸಿ ನೆಟ್ ಅಂದ್ರೇನು, ಯು ಜಿ ಸಿ ನೆಟ್ ಎಕ್ಸಾಮ್ಸ್ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯು ಜಿ ಸಿ ನೆಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ಈ ಥರ ಓಪನ್ ಆಗ್ತಾ ಹೋಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಓಪನಿಂಗ್ ಫಾರ್ ದ ಆನ್ಲೈನ್ ಪೋರ್ಟಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟಿಗೆ ಯು ಜಿ ಸಿ ನೆಟ್ ಅಂತಂದ್ರೆ ಏನು? ಯು ಜಿ ಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತಂದು, ಇಲ್ಲಿ ನೆಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದು. ಈ ಈ ಎಕ್ಸಾಮ್ಸ್ ನ ಯಾರೆಲ್ಲ ಬರೀತಾ ಹೋಗ್ತಾರೆ ಅಂತಾನೆ, ಮಾಸ್ಟರ್ಸ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಎಂ ಎಸ್ ಸಿ, ಎಂ ಎ, ಎಂ ಕಾಮ್ ಮಾಡಿರೋ, ಯಾವುದೇ ಮಾಸ್ಟರ್ಸ್ ಡಿಗ್ರೀಸ್ ಅಲ್ಲಿ ಯಾವುದೇ ಸಬ್ಜೆಕ್ಟ್ ನ ಚೂಸ್ ಮಾಡಿ ನೀವು ಎಕ್ಸಾಮ್ಸ್ ನ ಬರೀತಾ ಹೋಗ್ಬೋದು. ಸಪೋಸ್ ನೀವೇನಾದ್ರೂ ಓದ್ತಿದ್ರಿ, ಎಂ ಎಸ್ ಸಿ, ಎಂ ಎ, ಎಂ ಕಾಮ್ ಓದ್ತಿದ್ರೆ ಅವಾಗ್ಲೂ ನೀವು ಎಕ್ಸಾಮ್ಸ್ ನ ಬರೀತಾ ಹೋಗ್ಬೋದು. ಇಲ್ಲಿ ಏನಂತಂದ್ರೆ, ಸಪೋಸ್ ನೀವು ಏನಾದ್ರೂ ಎಂ ಎಸ್ ಸಿ, ಎಂ ಎ, ಎಂ ಕಾಮ್ ಓದ್ತಿರಬೇಕಾದ್ರೆ ನೀವು ಎಕ್ಸಾಮ್ಸ್ ನ ಆನ್ಲೈನ್ ಅಪ್ಲೈ ಮಾಡಿ ನೀವು 50% ಇದರಲ್ಲಿ ಸ್ಕೋರ್ ಮಾಡಿರ್ಬೇಕು. ಮತ್ತೇನಂತಂದ್ರೆ, ನೀವು ಎಕ್ಸಾಮ್ಸ್ ಈ ಎಂ ಎ, ಎಂ ಎಸ್ ಸಿ, ಎಂ ಕಾಮ್ ನಲ್ಲಿ ಏನಂತಂದ್ರೆ ಪಾಸ್ ಆಗಿರ್ಬೇಕು. ಅವಾಗ ಮಾತ್ರ ಈ ನೆಟ್ ಎಕ್ಸಾಮ್ಸ್ ನ ಸರ್ಟಿಫಿಕೇಟ್ ಇರುತ್ತಲ್ಲ, ಅವಾಗ ವ್ಯಾಲಿಡ್ ಆಗಿರುತ್ತೆ. ಇನ್ ಕೇಸ್ ನೀವು ಎಕ್ಸಾಮ್ ನ ಆನ್ಲೈನ್ ಅಪ್ಲೈ ಮಾಡಿರ್ತೀರಾ, ಈ ಎಕ್ಸಾಮ್ಸ್ ನಲ್ಲಿ ನೀವು ಎಂ ಎ, ಎಂ ಎಸ್ ಸಿ, ಎಂ ಕಾಮ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ಈ ನೆಟ್ ನ ಎಕ್ಸಾಮ್ಸ್ ನ ಮತ್ತೊಂದ್ಸತಿ ಬರಿಬೇಕಾಗುತ್ತೆ. ಇಲ್ಲಿ ಪಿ ಎಚ್ ಡಿ ಮಾಡಿರೋರು ಇದನ್ನ ಜಾಸ್ತಿ ಆನ್ಲೈನ್ ಅಪ್ಲೈ ಮಾಡ್ತಾರೆ. ನೀವು ನೆಟ್ ಎಕ್ಸಾಮ್ಸ್ ನ ಕ್ವಾಲಿಫೈ ಮಾಡಿದ್ರೆ ಅಂತಂದ್ರೆ, ನೀವೇನು ಗೌರ್ಮೆಂಟ್ ಎಕ್ಸಾಮ್ಸ್ ನ ಕ್ವಾಲಿಫೈ ಮಾಡ್ದಂಗಲ್ಲ, ಅಥವಾ ನಿಮ್ಗೆ ನೀವು ನೆಟ್ ಎಕ್ಸಾಮ್ಸ್ ನ ಕ್ವಾಲಿಫೈ ಮಾಡಿದ್ರೆ ನಿಮ್ಗೇನು ಗೌರ್ಮೆಂಟ್ ಲೆಕ್ಚರರ್ ಆಗಿ ಕೆಲಸ ಮಾಡಕ್ ಸಿಗೋದಿಲ್ಲ. ಜಸ್ಟ್ ನೀವು ಬಿ ಎಡ್ ಅನ್ನ ಓದಿದಾಗ ನೀವು ಹೆಂಗೆ ಸಿ ಇ ಟಿ ನ ಕ್ವಾಲಿಫೈ ಮಾಡ್ಬೇಕಂತಂದ್ರೆ ಟಿ ಇ ಟಿ ನ ಬರೀತೀರಾ, ಅದೇ ತರ ಇದು ಎನ್ ಇ ಟಿ ಅಂತಂದು, ನೆಟ್ ಎಕ್ಸಾಮ್ಸ್ ಅಂತಂದು. ಅದೇ ತರ ನಮ್ಮ ಸ್ಟೇಟ್ ಅಲ್ಲಿ ಬಂದ್ರೆ ಎನ್ ಇ ಟಿ ಬರೆದ್ರೆ ನೀವು ಆಲ್ ಓವರ್ ಇಂಡಿಯಾ ತನಕ, ಆಲ್ ಓವರ್ ಇಂಡಿಯಾದಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ಬೋದು. ಅದೇ ತರ ಎಸ್ ಸಿ ಟಿ ಬರೆದ್ರೆ ನಿಮ್ಮ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದು, ನೀವು ಇದು ಇತ್ತಂತಂದ್ರೆ ನೀವು ಏನು ಲೆಕ್ಚರರ್ ಆಗಿ ಕೆಲಸ ಮಾಡ್ಬೋದು. ಇಲ್ಲಿ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 16 ಏಪ್ರಿಲ್ ಇಂದ 7 ಮೇ ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬಹುದು. ಇಲ್ಲಿ ಕರೆಕ್ಷನ್ ಬಂದ್ಬಿಟ್ಟು 9 ಮೇ ಇಂದ 10 ಮೇ 2025 ತನಕ ನೀವು ಕರೆಕ್ಷನ್ ಮಾಡಬಹುದು. ಎಕ್ಸಾಮ್ ಸೆಂಟರ್ ನ ನಿಮ್ಮ ಆಮೇಲೆ ತೋರಿಸ್ತಾ ಹೋಗ್ತಾರೆ ವೆಬ್ಸೈಟ್ ನಲ್ಲಿ. ಅಡ್ಮಿಟ್ ಕಾರ್ಡ್ ನು ಎನ್ ಟಿ ಎ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಬಹುದು, ಈಗಲೇ ತಿಳಿಸೋದಿಲ್ಲ. ಎಕ್ಸಾಮಿನೇಷನ್ ಬಂದ್ಬಿಟ್ಟು 21 ಜೂನ್ 2025ರಿಂದ 30 ಜೂನ್ 2025 ತನಕ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ಸೆಂಟರು, ಡೇಟು, ಶಿಫ್ಟ್ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ, ವೆಬ್ಸೈಟ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿದಾಗ ಗೊತ್ತಾಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು 1150 ರೂಪಾಯಿ ಜನರಲ್ ಮತ್ತೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅವರಿಗಿದೆ. ಮತ್ತೆ ಇ ಡಬ್ಲ್ಯೂ ಎಸ್, ಒ ಬಿ ಎಸ್, ಎನ್ ಸಿ ಎಲ್ ನವರಿಗೆ 600 ರೂಪಾಯಿ ಫೀಸ್ ಇದೆ. ಎಸ್ ಸಿ ಎಸ್ ಟಿ, ಪಿ ಡಬ್ಲ್ಯೂ ಡಿ ನವರಿಗೆ 325 ರೂಪಾಯಿ ಫೀಸ್ ಇದೆ. ಥರ್ಡ್ ಜೆಂಡರ್ ಅವರಿಗೆ ಏನಂತಂದ್ರೆ 325 ರೂಪಾಯಿ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡೋ ಮುಖಾಂತರ ನೀವು ಈ ನೆಟ್ ಎಕ್ಸಾಮ್ಸ್ ನ ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ಯು ಜಿ ಸಿ ನೆಟ್ ಕ್ಲಿಕ್ ಹೇರ್ ಟು ರಿಜಿಸ್ಟರ್ ಲಾಗಿನ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ನ ಮಾಡಬೇಕಾಗುತ್ತೆ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಇಯರ್ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಆಪ್ಷನ್ಸ್ ನಿಮಗೆ. ಇಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ನೀವು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ನೀವು ಯಾವ ತರದ ಪ್ರೂಫ್ ನ ಅಡ್ರೆಸ್ ಮಾಡಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಐ ಹ್ಯಾವ್ ಆಧಾರ್ ನಂಬರ್ ಅಂತಂದ್ರೆ ಇದನ್ನ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್. ನೀವು ಡಿಜಿ ಲಾಕರ್ ಅಕೌಂಟ್ ಇದ್ರೆ ಅದನ್ನ ಅದ್ರ ಮುಖಾಂತರ ಮಾಡ್ಬೋದು. ಇದು ಡಿಜಿ ಲಾಕರ್ ಇಲ್ಲ ಅಂತಂದ್ರೆ ಇದನ್ನ ಎ ಬಿ ಸಿ ಐ ಡಿ ಇದ್ರೆ ಇದರಿಂದ, ಎ ಬಿ ಸಿ ಐ ಡಿ ಇತ್ತಂದ್ರೆ ಎ ಬಿ ಸಿ ಐ ಡಿ ಇಲ್ಲ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಬೇಕು. ಪಾಸ್ಪೋರ್ಟ್ ಇತ್ತಂದ್ರೆ, ಪಾನ್ ಕಾರ್ಡ್ ಇತ್ತಂದ್ರೆ ಇವೆಲ್ಲ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಐ ಹ್ಯಾವ್ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಜನರೇಟ್ ಒ ಟಿ ಪಿ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ಗೆ ಒಂದು ಆಧಾರ್ ಒ ಟಿ ಪಿ ಬರ್ತಾ ಹೋಗುತ್ತೆ. ಆ ಒ ಟಿ ಪಿ ನ ಎಂಟ್ರಿ ಮಾಡಿದಾಗ ನೀವು ರಿಜಿಸ್ಟ್ರೇಷನ್ ಪೇಜ್ಗೆ ಲಾಗಿನ್ ಆಗ್ತಾ ಹೋಗ್ತೀರಾ. ಲಾಗಿನ್ ಆದಾಗ ಆಧಾರ್ನ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ನ, ಫಾದರ್ಸ್ ನೇಮ್ನ, ಮದರ್ಸ್ ನೇಮ್ನ, ಡೇಟ್ ಆಫ್ ಬರ್ತ್ನ, ಇಮೇಲ್ ಅಡ್ರೆಸ್ನ ಕನ್ಫರ್ಮ್, ಇದು ಇಮೇಲ್ ಅಡ್ರೆಸ್ನ ಮತ್ತೊಂದ್ಸತಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಜೆಂಡರ್ನ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಮತ್ತೊಂದ್ಸತಿ ಟೈಪು, ಅಲ್ಟರ್ನೇಟ್ ಮೊಬೈಲ್ ನಂಬರು, ನ್ಯಾಷನಾಲಿಟಿ ಏನು, ಐಡೆಂಟಿಫಿಕೇಶನ್ ಟೈಪ್ ನಾವು ಏನು ಸೆಲೆಕ್ಟ್ ಮಾಡಿದ್ವಿ ಆಧಾರ್ನ ಸೆಲೆಕ್ಟ್ ಮಾಡಿದ್ರೆ ಐಡೆಂಟಿಫಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಪ್ರೆಮಿಸಸ್ ನೇಮ್, ನಂಬರು, ಆಧಾರ್ ಅಡ್ರೆಸ್, ಡೋರ್ ನಂಬರು, ಲೊಕ್ಯಾಲಿಟಿ ಯಾವುದು, ಕಂಟ್ರಿ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು, ನೆಕ್ಸ್ಟ್ ಪ್ರೆಮಿಸಸ್
ಇಲ್ಲಿ ಇಲ್ಲಿ ನೋಡ್ರಿ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಕೊಟ್ರೆ ಅದೇ ಎಲ್ಲ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಪಾಸ್ವರ್ಡ್ ನ ನೀವು ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಾಗತ್ತೆ, ಅದನ್ನೇ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಸೆಕ್ಯೂರಿಟಿ ಕ್ವಶನ್ ನ ನೀವು ನಿಮ್ಮ ಸ್ಕೂಲ್ ನ ನೀವು ಏನಾದ್ರೂ ಸೆಟ್ ಮಾಡ್ಬೋದು. ಸೆಕ್ಯೂರಿಟಿ ಕ್ವಶನ್ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಅದನ್ನ ಆನ್ಸರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಸೆಕ್ಯೂರಿಟಿ ಕೀ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಸೆಕ್ಯೂರಿಟಿ ಪಿನ್ ನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ರೆ ಮುಗಿತಾ ಹೋಗುತ್ತೆ. ಫಾರ್ಮ್ ನ ಎಲ್ಲ ತುಂಬಿದಾಗ ಇಲ್ಲೆಲ್ಲ ಈ ತರ ಬರ್ತಾ ಹೋಗುತ್ತೆ ಡೀಟೇಲ್ಸ್ ಎಲ್ಲ. ನೀವು ಎಲ್ಲಾನು ವೆರಿಫೈ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ್ದಾದ್ರು ಕ್ಯಾಂಡಿಡೇಟ್ ನೇಮು, ಫಾದರ್ಸ್ ನೇಮು, ಮದರ್ಸ್ ನೇಮು, ಜೆಂಡರ್ ಏನು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ನ ವೆರಿಫೈ ಮಾಡ್ಕೊಂತ ಹೋಗ್ಬೇಕತ್ತೆ. ನೀವು ಏನಾದ್ರೂ ಎಡಿಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನೀವು ಮತ್ತೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಮಾಡ್ಬೇಕಾಗತ್ತೆ. ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂತಂದ್ರೆ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅಂಡ್ ಸೆಂಡ್ OTP ಅಂತ ಕೊಟ್ರೆ, ಇಲ್ಲಿ ನೋಡ್ರಿ ಡಿ ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ OTP ಅಂತ ಬರುತ್ತೆ. ಇಲ್ಲಿ ಎಸ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ OTP ಬರ್ತಾ ಹೋಗುತ್ತೆ. ಇಲ್ಲಿ OTP ನ ಎಂಟ್ರಿ ಮಾಡಿ ಇಲ್ಲಿ ನೀವು ವೆರಿಫೈ ಅಂತ ಕೊಟ್ಬಿಟ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ನಿಮ್ಗೆ ಇಮೇಲಿಗೆ ಒಂದು OTP ಬರ್ತಾ ಹೋಗುತ್ತೆ, ಮತ್ತೆ ಮೊಬೈಲ್ ನಂಬರಿಗೆ ಒಂದು OTP ಬರ್ತಾ ಹೋಗುತ್ತೆ. ಅದು ನೀವು ಕೊಟ್ಟು ವೆರಿಫೈ ಅಂತ ಕೊಟ್ರೆ ಇಲ್ಲಿಗೆ ನಿಮ್ಗೆ ಏನಂತಂದ್ರೆ ಅಪ್ಲಿಕೇಶನ್ ನಂಬರ್ ನಿಮ್ಗೆ ಬರ್ತಾ ಹೋಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ ನೀವು ಪಾಸ್ವರ್ಡ್ ನ ಏನ್ ಟೈಪ್ ಮಾಡಿರ್ತೀರಲ್ಲ ಅದನ್ನ ಎಂಟ್ರಿ ಮಾಡ್ಬೇಕಾದ್ರೆ ಸೆಕ್ಯೂರಿಟಿ ಪಿನ್ ನ ಏನ್ ಇಲ್ಲಿ ಕೆಳಗಡೆ ಬಂದಿರುತ್ತೆ ಅದನ್ನ ಹಾಕಿ ಲಾಗಿನ್ ಅಂತ ಕೊಟ್ರೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗ್ತಾ ಹೋಗುತ್ತೆ, ಡ್ಯಾಶ್ ಬೋರ್ಡ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಫಸ್ಟಿಗೆ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿದೀರಾ, ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ನ ತುಂಬಬೇಕಾಗುತ್ತೆ. ನೀವು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನೇನು ತುಂಬಬೇಕಂತಂದ್ರೆ ಅಪ್ಲಿಕೇಶನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಕ್ವಾಲಿಫಿಕೇಶನ್ ಡೀಟೇಲ್ಸ್, ಅಡಿಷನಲ್ ಡೀಟೇಲ್ಸ್, ಎಕ್ಸಾಮ್ ಸೆಂಟರ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್, ಫೈನಾನ್ಸ್, ಇಷ್ಟು ಪ್ರೋಸೆಸ್ಗಳು ಇರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ತರ ಪ್ರೋಸೆಸ್ ಇರ್ತಾ ಹೋಗುತ್ತೆ. ಇಲ್ಲಿ ಕಂಪ್ಲೀಟ್ ಹಿಯರ್ ಟು ಕಂಪ್ಲೀಟ್ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ಸ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಕೆಲವೊಂದೆಲ್ಲ ಆಟೋಮೆಟಿಕ್ ಆಗಿ ಫೆಚ್ ನಾವು ರಿಜಿಸ್ಟ್ರೇಷನ್ ಅಲ್ಲಿ ಏನೇನು ಫಿಲ್ ಅಪ್ ಮಾಡಿರ್ತಿರಲ್ಲ ಅದು ಎಲ್ಲ ಫೆಚ್ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಪರ್ಮನೆಂಟ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ರೆ ನೆಕ್ಸ್ಟ್ ಪೇಜಿಗೆ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ನೋಡ್ರಿ ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತೆ ಜೆಂಡರು ಅವೆಲ್ಲ ಕೆಲವೊಂದು ಆಟೋಮೆಟಿಕ್ ಆಗಿ ಎಲ್ಲ ನಾವು ಮೊದಲೇ ತುಂಬಿರ್ತೀವಿ ಅವನ್ನೆಲ್ಲ ಕರೆಕ್ಟ್ ಆಗಿ ಇಲ್ಲಿ ಫೆಚ್ ಆಗ್ತಾ ಹೋಗುತ್ತೆ. ಕೆಲವೊಂದು ನೀವೇ ತುಂಬ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಫಿಲ್ ಅಪ್ ಆಗಿರುತ್ತೆ ಅದು ತಂತಾನೆ, ಹಾಗಾಗಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಬರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ನಾನು ಹೇಳ್ದಂಗೆ ಕೆಲವೊಂದು ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಯಾವುದು, ಫಾದರ್ಸ್ ನೇಮ್ ಯಾವುದು, ಮದರ್ಸ್ ನೇಮ್ ಯಾವುದು, ನ್ಯಾಷನಾಲಿಟಿ ಯಾವುದು, ಇಲ್ಲಿ ನೋಡ್ರಿ ಕ್ಯಾಟಗರಿನ ನೀವೇ ಫಿಲ್ ಅಪ್ ಮಾಡಬೇಕಾಗತ್ತೆ. ಕ್ಯಾಟಗರಿ ಮತ್ತೆ ಯಾವುದು ಅಂತ ಮತ್ತೊಂದ್ಸತಿ ಫಿಲ್ ಅಪ್ ಮಾಡಬೇಕಾಗುತ್ತೆ. ಯಾವ ತರದ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಐಡೆಂಟಿಫಿಕೇಶನ್ ಟೈಪ್ ಅಂತ ಅಂದಿದೆ. ಇಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ ಅದನ್ನ ಇಲ್ಲಿ ಐಡೆಂಟಿಫಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಒಂದು ಡೊಮಿಸೈಲ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ ಯಾವ್ದು ಡೊಮಿಸೈಲ್ ಇದೆ ಅದನ್ನೆಲ್ಲ ಫಿಲ್ ಅಪ್ ಮಾಡಿ. PWD ಕ್ಯಾಂಡಿಡೇಟ್ ಇತ್ತಂದ್ರೆ ಇಲ್ಲೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. PWD ಟೈಪ್ ಆಫ್ ಡಿಸೆಬಿಲಿಟಿ ಯಾವುದು ಅಂತಂದು ಇವನ್ನೆಲ್ಲ, ಸ್ಕ್ರೈಬ್ ಬೇಕಂದ್ರೆ ಸ್ಕ್ರೈಬು, ಮತ್ತೆ ನಿಮ್ಮ ಡಿಸೆಬಿಲಿಟಿ ಎಷ್ಟಿದೆ, ಡಯಾಬಿಟಿಕಾ, ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅದನ್ನೆಲ್ಲ ಫಿಲ್ ಅಪ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಟ್ಟಾಗ ಇಲ್ಲಿ ನೋಡ್ರಿ ಮತ್ತೊಂದ್ಸತಿ ಏನಂತಂದ್ರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ತುಂಬಿದಾಯ್ತು. ನೀವು ಸಬ್ಜೆಕ್ಟ್ ಯಾವುದು ಸೆಲೆಕ್ಟ್ ಮಾಡ್ತಿದ್ದೀರಾ ಮತ್ತೆ ಮತ್ತೊಂದ್ಸತಿ ಯಾವ್ದು ಸಬ್ಜೆಕ್ಟ್ ನ ನೆಟ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಮತ್ತೊಂದು ಸೆಲೆಕ್ಟ್ ಮಾಡಾಗುತ್ತೆ. ಪೇಪರ್ ಮೀಡಿಯಂ ಇಂಗ್ಲಿಷ್ ಬೇಕಾ, ಯಾವ ಮೀಡಿಯಂ ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಐ ವಾಂಟ್ ಟು ಎಕ್ಸಾಮ್ UGC ನೆಟ್ ಫಾರ್ ದ ಬೇಸಿಸ್ ಆಫ್ ಎದ್ರ ಮೇಲೆ ನೀವು ಯಾವ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ, ಇನ್ PhD ಮೇಲೋ ಏನ್ ಮಾಸ್ಟರ್ಸ್ ಡಿಗ್ರಿ ಮೇಲೆ ಅಂತಂದು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ತುಂಬಿದ್ದಾಯ್ತು. ನೆಕ್ಸ್ಟ್ ಎಡಿಷನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ತರದ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ನೋಡ್ರಿ ಬಹಳಷ್ಟು ಸಬ್ಜೆಕ್ಟ್ಸ್ಗಳಿದಾವೆ. ಅದನ್ನ ನೀವು ಯಾವ್ದು ಸೆಲೆಕ್ಟ್ ಮಾಡಿದೀರಾ ಅದನ್ನ ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ ನಾನು ಅವಾಗಲೇ MSc ಯಾವ್ದು ನೀವು ಸಬ್ಜೆಕ್ಟ್ ಫಿಸಿಕ್ಸ್ ಇದ್ರೆ, ಕೆಮಿಸ್ಟ್ರಿ ಇದ್ರೆ, M.Com ಅಲ್ಲಿ ಯಾವ ಸಬ್ಜೆಕ್ಟ್ಸ್ಗಳು ಅವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ಮೀಡಿಯಂ ಅಂತಂದು ಇಲ್ಲಿ ಆನ್ ದ ಬೇಸಿಸ್ ಆಫ್ ನೋಡ್ರಿ ನೀವು ಮಾಸ್ಟರ್ಸ್ ಡಿಗ್ರಿ ಮೇಲೆ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಿದ್ರೆ ಈ ಮಾಸ್ಟರ್ಸ್ ಡಿಗ್ರಿನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಪಾಸ್ ಆಗಿದ್ರೆ ಪಾಸು, ಇಲ್ಲಿ ಸ್ಟಡಿಂಗ್ ಇದ್ರೆ ಸ್ಟಡಿಂಗು, ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ, ಕೋರ್ಸ್ ಯಾವುದು, ಇಲ್ಲಿ ಸಬ್ಜೆಕ್ಟ್ ನೇಮ್ ಯಾವುದು, ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ ನೀವು ಪೋಸ್ಟ್ ಗ್ರಾಜುಯೇಟ್ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ರಿಸಲ್ಟ್ಸ್ ಬರ್ತಿದೇನಾ ಅಂತಂದು ರಿಸಲ್ಟ್ಸ್ ನೀವು ಏನಾದ್ರು ವೇಟೆಡ್ ಇತ್ತಂದ್ರೆ, ಅಂದ್ರೆ ನಾನು ಹೇಳ್ದಂಗೆ
ನೀವು ಏನಾದರೂ ಸೇ MA MSc MCOM ಓದ್ತಿದ್ರೆ ನೀವು ಇನ್ನೂ ಓದ್ತಿದ್ದೀರಾ ಅವಾಗ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಇವೆಲ್ಲ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಯಾವ ಎಕ್ಸಾಮ್ನ ಇದು ಮಾಡ್ತಿದ್ದೀರಾ, ಯಾವ ಸ್ಟೇಟು, ಯೂನಿವರ್ಸಿಟಿ ಯಾವುದು, ರಿಸಲ್ಟ್ ಮೋಡು, ಎಷ್ಟು ಮಾರ್ಕ್ಸ್ ಎಷ್ಟು ಒಬ್ಟೈನ್ ಮಾಡಿದ್ದೀರಾ, ಪಾಸ್ ಕ್ವಾಲಿಫೈ ಆಗಿದ್ರೆ ಕ್ಯಾಪ್ಚಾನ ಟೈಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದರೆ ಕ್ವಾಲಿಫಿಕೇಶನ್ ಡೀಟೇಲ್ ಎಲ್ಲ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ, ಓಕೆ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತಂದ್ರೆ ಏನಂತಂದ್ರೆ ನೀವು PhD ಏನಾದರೂ ಓದ್ತಿದ್ದೀರಾ ಅಂತಂದ್ರೆ ಎಸ್ ಅಂತ, PhD ಓದ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಇಲ್ಲಿ ನೋಡ್ರಿ PhD ಸಬ್ಜೆಕ್ಟು ಮತ್ತು UGC ನೆಟ್ ಸಬ್ಜೆಕ್ಟು ಸೇಮ್ ಇತ್ತಂದ್ರೆ ಅದನ್ನೇ ಎಸ್ ಅಂತ ಕೊಡಬೇಕಾಗತ್ತೆ. ನೀವು ಯಾವುದಾದ್ರೂ ನಿಮಗೆ PhD ಸಿಕ್ಕಿದ್ದಿದ್ರೆ ಅವಾರ್ಡೆಡ್ ಅಂತ ಸೆಲೆಕ್ಟ್ ಮಾಡುತ್ತೆ. ಎಡಿಷನಲ್ ಡೀಟೇಲ್ಸ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ಯಾವ ನೀವು PhD ಪದವಿ ಸಿಕ್ಕಿದ್ದಿದ್ರೆ ಯಾವ ವರ್ಷದಲ್ಲಿ ಸಿಕ್ಕಿದೆ ಅದನ್ನ, ಮಾಸ್ಟರ್ ಮತ್ತು ಇಲ್ಲಿ ನೋಡ್ರಿ ಸ್ಪೆಸಿಫೈಸೇಷನ್ ಯಾವುದು, ಸ್ಪೆಷಲೈಸೇಷನ್ ಯಾವ್ದ್ರಲ್ಲಿ ಮಾಡಿದ್ದೀರಾ, ಮತ್ತೆ ಯಾವ ಇಲ್ಲಿ ನೋಡ್ರಿ ವೆದರ್ ಯು ಪೋಸೆಸ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ PG ಅಂತಂದು ಕೇಳ್ತಿದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ ಅಂತ ಕೇಳ್ತದೆ, ಇದು ಇದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಕ್ಯಾಪ್ಚಾನ ಟೈಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ಕೊಂತ ಹೋಗಿ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ ನೀವು ಅಪ್ಲಿಕೇಶನ್ ಡೀಟೇಲ್ ಇಲ್ಲಿ ನೋಡ್ರಿ ನೀವು ಯಾವುದು ಇಲ್ಲಿ ನೋಡ್ರಿ ಅಸಿಸ್ಟೆಂಟ್ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ರಿ ಅಂತಂದು, ಅಸಿಸ್ಟೆಂಟ್ ಪ್ರೊಫೆಸರಿಗೋ, ಜೂನಿಯರ್ ರಿಸರ್ಚಿಗೋ ಅಥವಾ PhDಗೆ ಅಂತಂದು. ಫಸ್ಟ್ ಚಾಯ್ಸ್ ಯಾವುದು, ಸ್ಟೇಟ್ ಎಕ್ಸಾಮ್ ಸ್ಟೇಟ್ನ ಯಾವ್ದು ಚಾಯ್ಸ್ ಮಾಡಿದ್ದೀರಾ, ಸೆಕೆಂಡ್ ಚಾಯ್ಸ್ ಎಕ್ಸಾಮ್ ಸ್ಟೇಟ್ನ ಯಾವ್ದು ಸೆಲೆಕ್ಟ್ ಮಾಡಿದ್ದೀರಾ, ಥರ್ಡ್ ಚಾಯ್ಸ್ ಎಕ್ಸಾಮ್ ಸ್ಟೇಟು, ಫೋರ್ತ್ ಚಾಯ್ಸ್. ಇಲ್ಲಿ 4 ಚಾಯ್ಸ್ ಬರ್ತಾ ಹೋಗುತ್ತೆ. ಎಕ್ಸಾಮ್ ಸಿಟಿನೂ ನೀವು ಸೆಲೆಕ್ಟ್ ಮಾಡ್ಬೋದು. ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಿಮ್ಮ ಫಾದರ್ ನೇಮು, ಫಾದರ್ ಎಜುಕೇಷನ್, ಮದರ್ ಎಜುಕೇಷನ್, ಮದರ್ ಎರಡೂ ಕಡೆ ತುಂಬಿ ಕ್ಯಾಪ್ಚಾನ ಕೊಟ್ಟರೆ ಇಲ್ಲಿ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ನ ಸೇವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೋಡ್ರಿ ನೀವು ಇಲ್ಲಿ ನಾನು ಹೇಳ್ದಂಗೆ ನೀವು ಎದಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಅಸಿಸ್ಟೆಂಟ್ ಪ್ರೊಫೆಸರಾಗಿ ಅಪ್ಲೈ ಮಾಡ್ತಿದ್ದೀರಾ, JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ PhDನವರಿಗೆ ಅಂತಂದು. ನೀವು ಇದನ್ನ ಫಸ್ಟು ನಾನು ಹೇಳ್ದಂಗೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಅವಾಗಲೇ ಎಲ್ಲ ತೋರಿಸಿದ್ದೀನಿ, ಇದನ್ನು ಏನು ಫಿಲಪ್ ಮಾಡೋದು, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲೆಲ್ಲ ತುಂಬಿದಾದ ತಕ್ಷಣ ಇಲ್ಲಿ ನೋಡ್ರಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. PWD ಕ್ಯಾಂಡಿಡೇಟ್ಸ್ PWD ಡಾಕ್ಯುಮೆಂಟ್ಸ್ನ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಆದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ನಿಮ್ಮ ಏನೇನು ತುಂಬಿರ್ತಿರಲ್ಲ ಎದಕ್ಕೆ ಅಪ್ಲೈ ಮಾಡಿದ್ರೆ, ಫಸ್ಟಿಗೆ ನೀವು ಯಾವ ಒಂದು ಪ್ರೋಗ್ರಾಮ್ ಜೂನಿಯರ್ JRFಗೆ ಅಪ್ಲೈ ಮಾಡಿದ್ದೀರಾ ಅಥವಾ PhDಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಪ್ಲೈ ಮಾಡಿದ್ದೀರಾ, ಇದನ್ನ ಎಲ್ಲ ಈ ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮದು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಯಾವ ಸ್ಟೇಟು, ನೀವು PhD ಮಾಡಿದ್ದಿದ್ರೆ PhD ಯಾವಾಗ ಅವಾರ್ಡೆಡ್ ಆಗಿದೆ ಅವನ್ನೆಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅದನ್ನು, ನೀವು ಯಾವ ಸಿಟಿನ ಸೆಲೆಕ್ಟ್ ಮಾಡಿದ್ದೀರಾ, ಫೋಟೋ, ಸಿಗ್ನೇಚರ್, PWD ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ನೋಡಿ. ನೆಕ್ಸ್ಟ್ ಏನಂತಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಟ್ಟು ಇಲ್ಲಿ ಇಲ್ಲಿ ಕ್ಯಾಪ್ಚರ್ನ ಟೈಪ್ ಮಾಡಿ ಸೆಂಡ್ OTP ಕೊಟ್ಟರೆ ನಿಮ್ಮ ಮೊಬೈಲಿಗೆ ಒಂದು OTP ಬರ್ತಾ ಹೋಗುತ್ತೆ. ಇಲ್ಲಿ OTP ಬರ್ತಾ ಹೋಗುತ್ತೆ. OTPನ ಎಂಟ್ರಿ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನೋಡ್ರಿ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಬೈ ಕ್ಲಿಕ್ಕಿಂಗ್ ಹಿಯರ್ ಅಂತಂದು, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಏನಂತಂದರೆ ಎಲ್ಲ ಕ್ಲಿಯರ್ ಆಗಿ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ನೀವು ಎಲ್ಲ ಕರೆಕ್ಟಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಫೈನಲ್ ಸಬ್ಮಿಟ್ ಮಾಡೋಕೆ ಮೈ ನೇಮು, ಡೇಟ್ ಆಫ್ ಬರ್ತು, ಫಾದರ್ಸ್ ನೇಮು ನೀವು ಒಂದ್ಸತಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಯಾವುದೇ ಥರದ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನೀವೆಲ್ಲ ಕ್ಲೀನಾಗಿ ವೆರಿಫೈ ಮಾಡ್ಕೊಂಡಾದಾಗ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟು ಪೇ ಮಾಡ್ಬೇಕಂತ ಬರ್ತಾ ಹೋಗುತ್ತೆ. ಪೇಮೆಂಟಲ್ಲಿ ನೀವೇನಿಲ್ಲ ನೀವು ಯಾವಾದರೂ ಒಂದು ಪೇಮೆಂಟ್ ಗೇಟ್ವೇನ ಸೆಲೆಕ್ಟ್ ಮಾಡಿ ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿಗೆ ಏನಂತಂದರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ಸು UPI ID ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿದ್ರೆ ಈ ಅಪ್ಲಿಕೇಶನ್ನ ಪ್ರೊಸೆಸ್ನ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ನಿಮ್ಮ ಮೆಸೇಜ್ ಮೂಲಕ ಇಂಟಿಮೇಷನ್ ಆಗ್ತಾ ಹೋಗುತ್ತೆ, ಅಥವಾ ನಿಮಗೆ ನಾನು ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಲ್ಲಿ ನೀವು ವೆಬ್ಸೈಟ್ ವಿಸಿಟ್ ಮಾಡ್ತಾ ಇದ್ದರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಎಕ್ಸಾಮ್ ಯಾವಾಗ ಬರೀಬೇಕು ಏನು ಅಂತಂದು ಎಲ್ಲ ಗೊತ್ತಾಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.